ಹಾಯ್ ಫ್ರೆಂಡ್ಸ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ನನ್ನ ಹೊಸ ವಿಡಿಯೋ ನೋಟಿಫಿಕೇಷನ್ಗಾಗಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸಿರಿ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತು ಈ ಥರ ಸಿಂಪಲ್ಲಾಗಿರೋ ಡಿಸೈನ್ನ ತುಂಬ ಈಸಿಯಾಗಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಇವತ್ತಿನ ಡಿಸೈನ್ಗೆ ನಾನು 7 ಎಳೆ ದಾರ ತಗೊಂಡು ಎಂಡಲ್ಲಿ ನಾನು ನಾಟ್ ಹಾಕ್ಕೊಂಡಿದ್ದೀನಿ. ಮತ್ತು ನಾನು ರೆಗ್ಯುಲರಾಗಿ ಯೂಸ್ ಮಾಡೋದು ನೀಡಲ್ ನಂಬರ್ 10. ನಾನಿಲ್ಲಿ ಯಾಕೆ 7 ಎಳೆ ತಗೊಂಡಿದ್ದೀನಿ ಅಂತ ಅಂದರೆ, ನಾನು ರೆಗ್ಯುಲರಾಗಿ ಯೂಸ್ ಮಾಡ್ತಿರೋ ಬ್ರ್ಯಾಂಡು ನಾನು ಯೂಸ್ ಮಾಡ್ತಾ ಇಲ್ಲ ದಾರದ್ದು, ಇದು ಬೇರೆ ಬ್ರ್ಯಾಂಡ್ ಥ್ರೆಡ್ ಇದು. ಫ್ರೆಂಡ್ಸ್, ಮೊದಲಿಗೆ ನಾನು ಬಟ್ಟೆಗೆ ಲಾಕ್ ಮಾಡ್ಕೋತಾ ಇದ್ದೀನಿ. ಬಟ್ಟೆಗೆ ಲಾಕ್ ಮಾಡಿ ನಾನಿವಾಗ ಚೈನ್ಸ್ ಹಾಕೋತಾ ಇದ್ದೀನಿ. ಫೋರ್ ಚೈನ್ಸ್ ಹಾಕಿ ಸ್ಟ್ರೈಟಾಗಿ ಈ ಥರ ಇಟ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ನಾವು ಲಾಕ್ ಮಾಡ್ಕೊಳ್ಳೋಣ. ಮತ್ತು ಇವಾಗ ನಾನು 4 ಚೈನ್ಸ್ ಹಾಕೋತಾ ಇದ್ದೀನಿ. ಅದು ಕೂಡ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಇಟ್ಟು ನಾವು ಸ್ಟ್ರೈಟಾಗಿ ಲಾಕ್ ಮಾಡ್ಕೊಳ್ಳೋಣ. ನೋಡಿ, ಇದು ಈ ರೀತಿ ಬರಬೇಕು, ಸುಕ್ಕು ಬರಬಾರ್ದು ನಾವು ಲಾಕ್ ಮಾಡಬೇಕಾದ್ರೆ. ನಾನಿವಾಗ ದಾರ ಮೇಲ್ಗಡೆ ಮಾಡಿ ನಾನು ಇದಕ್ಕೆ ಒಂದು ಮೀಡಿಯಮ್ ಸೈಜ್ದು ರೌಂಡ್ ಬೀಡನ್ನ ನಾನು ಇನ್ಸರ್ಟ್ ಮಾಡ್ಕೋತಾ ಇದ್ದೀನಿ. ಈ ಥರ ಬೀಡ್ ತೋರಿಸಿದ್ರೆ ನಿಮಗೆ ಶಾಪಲ್ಲಿ ಸಿಗತ್ತೆ. ಅದು ಕೂಡ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ನಾವು ಸ್ಟ್ರೈಟಾಗಿ ಲಾಕ್ ಮಾಡ್ಕೊಳ್ಳೋಣ. ಮತ್ತು 4 ಚೈನ್ಸ್, ಇದು ಕೂಡ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನಾವು ಸ್ಟ್ರೈಟಾಗಿ ಲಾಕ್ ಮಾಡ್ಕೊಳ್ಳೋಣ. ಮತ್ತು 4 ಚೈನ್ಸ್, ಸ್ಟ್ರೈಟಾಗಿ ಇಟ್ಕೊಂಡು ನಾವು ಲಾಕ್ ಮಾಡ್ಕೊಳ್ಳೋಣ. ಮತ್ತು ಇವಾಗ 4 ಚೈನ್ಸ್ ಹಾಕೋತಾ ಇದ್ದೀನಿ. 2 3 4 ಚೈನ್ಸ್ ಹಾಕಿ ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ನಾವು ಲಾಕ್ ಮಾಡ್ಕೊಳ್ಳೋಣ. ನೋಡಿ, ಸ್ಟಾರ್ಟಿಂಗಲ್ಲಿ 2 ಟೈಮ್ಸ್ ಹಾಕ್ಕೊಂಡಿದ್ದೀನಿ, ಆಮೇಲೆ ಒಂದು ಬೀಡು, ಆಮೇಲೆ 3 ಟೈಮ್ಸು ನಾನು 4 ಚೈನ್ಸ್ ಹಾಕ್ಕೊಂಡಿದ್ದೀನಿ. 3 ಟೈಮ್ಸ್ 4 ಚೈನ್ ಆದಮೇಲೆ ನಾನಿವಾಗ ಒಂದು ಮೀಡಿಯಮ್ ಸೈಜ್ದು ರೌಂಡ್ ಬೀಡನ್ನ ಇನ್ಸರ್ಟ್ ಮಾಡ್ಕೋತಾ ಇದ್ದೀನಿ. ನೋಡಿ, ಇದೇ ಥರ ಬೇಸ್ ಲೈನು ನಾವು ಎಂಡ್ವರೆಗೂ ಮಾಡ್ಕೊಂಡು ಹೋಗೋಣ. ಫ್ರೆಂಡ್ಸ್, ಎಂಡಲ್ಲೂ ಅಷ್ಟೇ 2 ಟೈಮ್ಸ್ 4 ಚೈನ್ ಹಾಕಿದ್ದೀನಿ, ಮತ್ತು ಸ್ಟಾರ್ಟಿಂಗಲ್ಲೂ 2 ಟೈಮ್ಸ್ ಹಾಕಿದ್ದೀನಿ, ಮತ್ತು ಒಂದು ಚೈನ್ ಹಾಕಿ ನಾನು ಬಟ್ಟೆನ ರಿವರ್ಸ್ ಮಾಡ್ಕೋತಾ ಇದ್ದೀನಿ. ಮತ್ತು ಇವಾಗ ನಾನು ಚೈನ್ಸ್ ಹಾಕೋತಾ ಇದ್ದೀನಿ. 3 ಚೈನ್ ಹಾಕಿ ಇಲ್ಲಿ ಲಾಕ್ ಏನಿತ್ತಲ್ವ, ಲಾಕ್ನ ಮೇಲೆ ನಾನು ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ನ ಮೇಲೆ ನಾವು ಲಾಕ್ ಮಾಡಿ ಆದಮೇಲೆ ಮತ್ತೆ ಇವಾಗ ನಾನು 4 ಚೈನ್ಸ್ ಹಾಕೋತಾ ಇದ್ದೀನಿ. 4 ಚೈನ್ಸ್ ಹಾಕಿ ಮತ್ತೆ ಇಲ್ಲಿ ಲಾಕ್ ಏನಿತ್ತಲ್ವ 4 ಚೈನ್ನ ಲಾಕು, ಅಲ್ಲಿಗೆ ನಾನು ಲಾಕ್ ಮಾಡ್ಕೋತಾ ಇದ್ದೀನಿ. ಇವಾಗ ಬೀಡ್ ಸುತ್ತ ನಾನು ಎಷ್ಟು ಚೈನ್ ಬರುತ್ತೋ ಅಷ್ಟು ನೋಡಿ ನಾನು ಲಾಕ್ ಮಾಡ್ಕೋತೀನಿ. ನೋಡಿ, ಈ ರೀತಿ 5 ಚೈನ್ಸ್ ಹಾಕಿ ನಾನು ಬೀಡನ್ನ ಈ ಸೈಡಲ್ಲಿ ಈ ಕಡೆ ಇರೋ ಲಾಕ್ಗೆ ನಾನು ಲಾಕ್ ಮಾಡಿದ್ದೀನಿ. ಮತ್ತು ಇವಾಗ 4 ಚೈನ್ಸ್, ಅದು ಕೂಡ 4 ಚೈನ್ನ ಲಾಕ್ ಮೇಲೆ ನಾವು ಲಾಕ್ ಮಾಡ್ಕೊಳ್ಳೋಣ. ನೋಡಿ, ಇದೇ ರೀತಿ ಮಾಡ್ತಾ ಹೋಗಿ ಬೀಡ್ ಸುತ್ತ ಮಾತ್ರ 5 ಚೈನ್ಸ್ ಬರಬೇಕು. ಫ್ರೆಂಡ್ಸ್, ಇದೆಲ್ಲ ಮಾಡಿ ಆಗಿದ್ರೆ ಡಿಸೈನು ನಾನು ರಿವರ್ಸ್ ಮಾಡ್ಕೊಂಡಿದ್ದೀನಿ. ಬಟ್ಟೆ ಮಾಡಿ ಆದಮೇಲೆ ನಾನಿವಾಗ ಇದಕ್ಕೆ ನೆಕ್ಸ್ಟ್ ಲೇಯರ್ ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ. ನೋಡಿ, ಎಲ್ಲಿ ನಾವು ಲಾಕ್ ಮಾಡಿದ್ವಿ ಅಲ್ವಾ, ಈ ಲಾಕ್ ಸಿಂಗಲ್ ಕ್ರೋಶೆಟ್ ಹಾಕಿ ಲಾಕ್ ಮಾಡಿದ್ವಲ್ಲ, ಇಲ್ಲಿಗೆ ನಾನು ಇನ್ನೊಂದು ಕಲರ್ ದಾರನ ತಗೊಂಡು ಲಾಕ್ ಮಾಡ್ಕೋತಾ ಇದ್ದೀನಿ. ನೋಡಿ, ಈ ರೀತಿ ಲಾಕ್ ಮಾಡಿ ಆದಮೇಲೆ ಇಲ್ಲಿ 4 ಚೈನ್ನ ಬ್ಲಾಕ್ ಏನಿತ್ತಲ್ವ, ಇಲ್ಲಿಗೆ ನಾನು ಸಿಂಗಲ್ ಕ್ರೋಶೆಟ್ ಹಾಕೋತಾ ಇದ್ದೀನಿ. ನಾನು 2 ಸಿಂಗಲ್ ಕ್ರೋಶೆಟ್ನ ಹಾಕೋತಾ ಇದ್ದೀನಿ. 2 ಸಿಂಗಲ್ ಕ್ರೋಶೆಟ್ ಹಾಕಿ ನಾನಿವಾಗ ಚೈನ್ಸ್ ಹಾಕೋತಾ ಇದ್ದೀನಿ. 1 2 3 4 ಚೈನ್ಸ್ ಹಾಕಿ ನಾನಿವಾಗ ನೆಕ್ಸ್ಟು 4 ಚೈನ್ನ ಬ್ಲಾಕ್ ಒಳಗಡೆ ನಾನು ಲಾಕ್ ಮಾಡ್ತಾ ಇದ್ದೀನಿ. ಮತ್ತು ನಾನಿವಾಗ ಬೀಡನ್ನ ಇನ್ಸರ್ಟ್ ಮಾಡ್ಕೋತಾ ಇದ್ದೀನಿ. ಮೀಡಿಯಮ್ ಸೈಜ್ದು ಮೆಟಲ್ ಬೀಡ್ ತೊಗೊಂಡು
ಮೆಟಲ್ ಬೀಡ್ ತೊಗೊಂಡಾದ್ಮೇಲೆ ಸೂಜಿ ಮೇಲೆ 2 ಸರ್ತಿ ದಾರ ತೊಗೊಂಡು ಬೀಡ್ನ ಸುತ್ತ ನಾವು 5 ಚೈನ್ ಹಾಕಿದ್ವಲ್ಲ ಅಲ್ಲಿಗೆ ನಾನು ಟ್ರಿಬಲ್ ಕ್ರೋಶೆಟ್ನ ಮಾಡ್ಕೋತಾ ಇದ್ದೀನಿ. ಮತ್ತು ಇವಾಗ ದಾರ ಮೇಲ್ ಮಾಡಿ ನಾನು ಬೀಡ್ನ ಇನ್ಸರ್ಟ್ ಮಾಡಿ ಟ್ರಿಬಲ್ ಕ್ರೋಶೆಟ್ನ ಮಾಡ್ಕೋತಾ ಇದ್ದೀನಿ. ಬೀಡ್ ಸುತ್ತ ನಾವೇನು 5 ಚೈನ್ಸ್ ಹಾಕಿದ್ವಿ ಅಲ್ವಾ ಅಲ್ಲಿಗೆ ನಾವು ಟ್ರಿಬಲ್ ಕ್ರೋಶೆಟ್ನ ಮಾಡ್ಕೋಬೇಕು. ಬೀಡ್ನ ಹಾಕಿ ನಾವು ಟ್ರಿಬಲ್ ಕ್ರೋಶೆಟ್ಸ್ನ ಮಾಡ್ಕೊಳ್ಳೋದು. ಮತ್ತು ನಾನು ದಾರ ಮೇಲ್ ಮಾಡಿ ಒಂದು ಮೀಡಿಯಮ್ ಸೈಜ್ದು ಮೆಟಲ್ ಬೀಡ್ನ ಇನ್ಸರ್ಟ್ ಮಾಡಿ ಸೂಜಿ ಮೇಲೆ 2 ಸರ್ತಿ ದಾರ ತಗೊಂಡು 2ರಲ್ಲಿ 1 ಮತ್ತು 2ರಲ್ಲಿ 1 ಮತ್ತು 2ರಲ್ಲಿ 1 ಇದು ಟ್ರಿಬಲ್ ಕ್ರೋಶೆಟ್ಟು. ಇದೇ ಥರ ನಾನು ಫುಲ್ಲು 5 ಚೈನ್ನ ಗ್ಯಾಪ್ ಏನಿದೆ ಅಲ್ವಾ ಬೀಡ್ನ ಸುತ್ತ ಅಲ್ಲಿಗೆ ನಾನು ಲಾಕ್ ಮಾಡ್ಕೋತೀನಿ. ಟ್ರಿಬಲ್ ಕ್ರೋಶೆಟ್ ಹಾಕಿ ಸೂಜಿ ಮೇಲೆ 2 ಸರ್ತಿ ದಾರ ತಗೊಂಡು ನಾವು ಟ್ರಿಬಲ್ ಕ್ರೋಶೆಟ್ನ ಮಾಡ್ಕೊಳ್ಳೋದು. ಮತ್ತೆ ದಾರ ಮೇಲ್ ಮಾಡಿ ನಾನು ಬೀಡ್ನ ಹಾಕಿ ಟ್ರಿಬಲ್ ಕ್ರೋಶೆಟ್ನ ಮಾಡ್ಕೊತಾ ಇದ್ದೀನಿ. ಮತ್ತೆ ದಾರ ಮೇಲ್ ಮಾಡಿ ಬೀಡ್ನ ಹಾಕೊಳ್ಳೋಣ. ಬೀಡ್ನ ಹಾಕಿ ನಾನಿವಾಗ ಟ್ರಿಬಲ್ ಕ್ರೋಶೆಟ್ ಮಾಡ್ಕೋತಾ ಇದ್ದೀನಿ. ಮತ್ತೆ ದಾರ ಮೇಲ್ ಮಾಡಿ ಬೀಡ್ನ ಇನ್ಸರ್ಟ್ ಮಾಡ್ಕೋತೀನಿ. ಬೀಡ್ನ ಇನ್ಸರ್ಟ್ ಮಾಡಿ ನಾವಿವಾಗ ಟ್ರಿಬಲ್ ಕ್ರೋಶೆಟ್ ಮಾಡ್ಕೊಳ್ಳೋಣ. ಮತ್ತೆ ಇವಾಗ ದಾರ ಮೇಲ್ ಮಾಡಿ ಬೀಡ್ನ ಇನ್ಸರ್ಟ್ ಮಾಡ್ಕೋತಾ ಇದ್ದೀನಿ. ಬೀಡ್ನ ಇನ್ಸರ್ಟ್ ಮಾಡಿ ಮತ್ತೆ ಇವಾಗ ಸೂಜಿ ಮೇಲೆ 2 ಸರ್ತಿ ದಾರ ತಗೊಂಡು ಟ್ರಿಬಲ್ ಕ್ರೋಶ ಮಾಡ್ಕೊಳ್ಳೋಣ. ನೋಡಿ ಇದು ಆರ್ಚು ಈ ರೀತಿ ಬರುತ್ತೆ. ಈ ರೀತಿ ಮಾಡಿ ನೆಕ್ಸ್ಟ್ 4 ಚೈನ್ನ ಬ್ಲಾಕ್ಗೆ ನಾನು ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ ಮಾಡಿ ಆದಮೇಲೆ ಇದು ಈ ರೀತಿ ಕಾಣಿಸುತ್ತೆ. ಮತ್ತೆ ಇವಾಗ ಲಾಕ್ ಏನಿತ್ತಲ್ವ ಈ ಲಾಕ್ನ ಮೇಲೆ ನಾನು ಇನ್ನೊಂದು ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ ಮಾಡಿ ಆದಮೇಲೆ ನಾನು 4 ಚೈನ್ಸ್ ಹಾಕಿ ನೆಕ್ಸ್ಟ್ 4 ಚೈನ ಲಾಕ್ ಏನಿತ್ತಲ್ವ ಈ ಲಾಕ್ನ ಮೇಲೆ ನಾನು ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ ಮಾಡಿ ಆದಮೇಲೆ ನೆಕ್ಸ್ಟ್ 4 ಚೈನ್ನ ಬ್ಲಾಕ್ ಏನಿತ್ತಲ್ವ ಇಲ್ಲಿಗೆ ಸಿಂಗಲ್ ಕ್ರೋಶೆಟ್ ಹಾಕೋತಾ ಇದ್ದೀನಿ. ಸಿಂಗಲ್ ಕ್ರೋಶೆಟ್ ಹಾಕಿ ನೋಡಿ ಇದೇ ಥರ ಆರ್ಚು ನಾವು ನೆಕ್ಸ್ಟ್ ಬೀಡ್ಗೂ ಕೂಡ ಮಾಡ್ಕೊಂಡು ಹೋಗಬೇಕಾಗತ್ತೆ. ನಾನಿವಾಗ ಮತ್ತೆ ದಾರ ಮೇಲ್ ಮಾಡಿ ಬೀಡ್ನ ಇನ್ಸರ್ಟ್ ಮಾಡ್ಕೋತಾ ಇದ್ದೀನಿ. ಬೀಡ್ನ ಇನ್ಸರ್ಟ್ ಮಾಡಿ ನಾವು ಟ್ರಿಬಲ್ ಕ್ರೋಶೆಟ್ನ ಮಾಡ್ಕೊಳ್ಳೋಣ. ಫ್ರೆಂಡ್ಸ್ ಇಲ್ಲಿ ನಾನು ಮೀಡಿಯಮ್ ಸೈಜ್ದು ಮೆಟಲ್ ಬೀಡ್ ತಗೊಂಡಿರೋದು. ಸ್ಮಾಲ್ ಸೈಜು ನಾವು ಮೆಟಲ್ ಬೀಡ್ ತಗೊಂಡಾಗ 5ರಿಂದ 6 ಎಳೆ ದಾರ ಸಾಕಾಗತ್ತೆ, ಅಷ್ಟರೊಳಗಡೆ ನೀಟಾಗಿ ಹೋಗುತ್ತೆ. ನಾವಿಲ್ಲಿ ಮೀಡಿಯಮ್ ಸೈಜ್ದು ಮೆಟಲ್ ಬೀಡ್ ತಗೊಂಡಿರೋದ್ರಿಂದ ದಾರ ಸ್ವಲ್ಪ ಎಳೆಗಳು ಜಾಸ್ತಿ ತಗೊಳ್ಳಿ. ಒಂದು 7, 8 ಇಲ್ಲಾಂದರೆ ತುಂಬ ಸಣ್ಣ ಇತ್ತು ಎಳೆ ಅಂತ ಅಂದರೆ ನಾವು 10 ಎಳೆ ಕೂಡ ತಗೊಂಡು ಹಾಕೋಬೋದು. ಈ ಥರ ಮೀಡಿಯಮ್ ಸೈಜ್ದು ಮೆಟಲ್ ಬೀಡನ್ನ ನಾವು ಹಾಕಬೇಕಾದ್ರೆ ಎಳೆಗಳನ್ನ ನಾವು ಕಡಿಮೆ ತಗೊಂಡಾಗ ಡಿಸೈನ್ ಅಷ್ಟು ನೀಟಾಗಿ ಬರೋದಿಲ್ಲ, ಸ್ವಲ್ಪ ಜಾಸ್ತಿನೇ ಎಳೆಗಳು ತಗೋಬೇಕಾಗತ್ತೆ. ನಾನಿಲ್ಲಿ 8 ಇಲ್ಲಾಂದರೆ 9 ಎಳೆ ನಾನು ದಾರ ತೊಗೊಂಡಿರೋದಿಲ್ಲಿ ಆರ್ಚ್ನ ಮಾಡೋದಕ್ಕೆ. ಯಾಕಂದರೆ ಬೀಡಿದು ಮೀಡಿಯಮ್ ಸೈಜ್ ಬೀಡು ಮತ್ತು ಹೋಲ್ ಸ್ವಲ್ಪ ದೊಡ್ಡದಿರುತ್ತೆ. ನಾವು ಸ್ಮಾಲ್ ಬೀಡ್ ತಗೊಂಡ್ರೆ ಅದ್ರ ಹೋಲ್ ತುಂಬ ಸಣ್ಣ ಇರುತ್ತೆ. ಆ ಬೀಡ್ ಒಳಗಡೆ 5ರಿಂದ 6 ಎಳೆ ದಾರ ಈಸಿಯಾಗಿ ಹೋಗುತ್ತೆ. ಇದಕ್ಕೂ ಕೂಡ ನಾವು ಅಷ್ಟೇ ಮಾಡ್ಕೋಬೋದು, ಬಟ್ ಸ್ಟಿಫಾಗಿ ಕೂರೋದಿಲ್ಲ ಇದಕ್ಕೆ ಕಡಿಮೆ ಎಳೆಗಳನ್ನ ತಗೊಂಡ್ರೆ. ನಾವು ಫಸ್ಟ್ ಆರ್ಚ್ಗೆ ಎಷ್ಟು ಬೀಡ್ ಹಾಕ್ಕೊಂಡಿದ್ದೀವಿ ಅಲ್ವಾ ಅದೇ ರೀತಿ ಉಳಿದಂಥ ಆರ್ಚ್ಗಳಿಗೂ ನಾವು ಅಷ್ಟೇ ಬೀಡ್ ಹಾಕೋಬೇಕಾಗತ್ತೆ. ಹೆಚ್ಚು ಕಡಿಮೆ ಮಾಡಿಕೊಂಡ್ರೆ ಚೆನ್ನಾಗಿರೋದಿಲ್ಲ ಡಿಸೈನು. ನೋಡಿ ಬೀಡ್ನ ಹಾಕಿ ನಾನು ಟ್ರಿಬಲ್ ಕ್ರೋಶೆಟ್ ಮಾಡ್ಕೋತಾ ಇದ್ದೀನಿ. ಸೂಜಿ ಮೇಲೆ 2 ಸರ್ತಿ ದಾರ ತಗೊಂಡು 2ರಲ್ಲಿ 1 ಸರ್ತಿ 2ರಲ್ಲಿ 1 2ರಲ್ಲಿ 1 ಒಟ್ಟು 3 ಸರ್ತಿ ನಾವು ಮಾಡಬೇಕಾಗತ್ತೆ. ನೋಡಿ ಈ ರೀತಿ ದಾರಕ್ಕೆ ಬೀಡ್ನ ಹಾಕಿ
2 ಸರ್ತಿ ಸೂಜಿಗೆ ದಾರ ಸುತ್ತಿ ನೋಡಿ, 1 ಸರ್ತಿ 2 3 ಟೈಮ್ಸು ನಾವು ಈ ರೀತಿ ಮಾಡ್ಕೋಬೇಕಾಗತ್ತೆ. ಮತ್ತು ಇವಾಗ ನಾನು ಲಾಸ್ಟ್ ಟ್ರಿಪಲ್ ಕ್ರೋಶೆಟ್ ಮಾಡೋದಕ್ಕೆ ಆರ್ಚ್ಗೆ ಬೀಡನ್ನ ತಗೋತಾ ಇದ್ದೀನಿ. ಬೀಡನ್ನ ತಗೊಂಡು ಅದನ್ನು ಕೂಡ 2 ಸರ್ತಿ ಸೂಜಿ ಮೇಲೆ ದಾರ ತಗೊಂಡು 2ರಲ್ಲಿ 1 ಮತ್ತು 2ರಲ್ಲಿ 1 ಮಾಡ್ಕೊಳ್ಳೋಣ. ಸೊ ಇದು ಕೂಡ ಆರ್ಚು ಕಂಪ್ಲೀಟ್ ಆಯಿತು. ಇವಾಗ ನೋಡಿ, ಈ ರೀತಿ ನೀಟಾಗಿ ಮಾಡ್ಕೊಳ್ಳಿ. ಸಿಕ್ಕಾಕೊಳ್ಳೋದಕ್ಕೆಲ್ಲ ಅವಕಾಶ ಕೊಡಬೇಡಿ. ಸಿಕ್ಕಾಕೊಂಡ್ರೂ ಅಷ್ಟೇ ಅದನ್ನು ಬಿಚ್ಚಿ ಮತ್ತೆ ಮೊದಲಿಂದ ಮಾಡಿ. ನೋಡಿ, ಈ ರೀತಿ 4 ಚೈನ್ನ ಬ್ಲಾಕ್ ಒಳಗಡೆ ನಾನು ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಮಾಡಿ ಆದಮೇಲೆ ಇಲ್ಲಿ ಲಾಕ್ ಇತ್ತಲ್ವ, ಲಾಕ್ನ ಮೇಲೆ ಇನ್ನೊಂದು ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ ಮಾಡಿ ಆದಮೇಲೆ ನಾನು ಮತ್ತೆ 4 ಚೈನ್ಸ್ ಹಾಕೋತಾ ಇದ್ದೀನಿ. ನೋಡಿ, ಈ ರೀತಿ 4 ಚೈನ್ ಹಾಕಿ 4 ಚೈನ್ನ ಲಾಕ್ ಏನಿತ್ತಲ್ವ, ಈ ಲಾಕ್ನ ಮೇಲೆ ನಾನು ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಮಾಡಿ ನೆಕ್ಸ್ಟ್ 4 ಚೈನ್ನ ಬ್ಲಾಕ್ಗೆ ನಾನು ಒಂದು ಸಿಂಗಲ್ ಕ್ರೋಶೆಟ್ ಹಾಕೋತಾ ಇದ್ದೀನಿ. ನೋಡಿ, ಇದೇ ಥರ ಫುಲ್ಲು ಎಂಡ್ವರೆಗೂ ನಾವು ಸ್ಯಾರಿನ ಮಾಡ್ಕೊಂಡು ಹೋಗೋಣ. ಫ್ರೆಂಡ್ಸ್, ಏನು ನೀವು ನೋಡ್ತಾ ಇದ್ದೀರಾ, ಡಿಸೈನ್ ಕಂಪ್ಲೀಟ್ ಆಗಿದೆ. ಇದು ಡಿಸೈನ್ ಕಂಪ್ಲೀಟ್ ಆದಮೇಲೆ ಈ ರೀತಿ ಕಾಣಿಸುತ್ತೆ. ನಾನು ಇದಕ್ಕೆ ಕುಚ್ಚೆಲ್ಲ ಹಾಕಿ ಯಾವ ರೀತಿ ಕಾಣಿಸುತ್ತೆ ಅನ್ನೋದನ್ನು ನಾನು ತೋರಿಸ್ತೀನಿ. ಮತ್ತು ಫ್ರೆಂಡ್ಸ್, ಈ ಡಿಸೈನ್ಗೆ ನಾವು 450ಇಂದ 550ವರೆಗೂ ನಾವು ಚಾರ್ಜ್ ಮಾಡ್ಬೋದು. ನೋಡಿ, ಇದಕ್ಕೆ ಬೇಸ್ ಲೈನ್ಗೆ ನಾನು ಕುಚ್ಚು ಹಾಕ್ಕೊಳ್ಳೋದು. ಇಲ್ಲಿ ಬೇಸ್ ಲೈನ್ಗೆ ಹಾಕೋತೀನಿ. ನಾನು ಕುಚ್ಚೆಲ್ಲ ಹಾಕಿ ನಿಮಗೆ ಫೈನಲ್ ಲುಕ್ ಹೇಗೆ ಕಾಣಿಸುತ್ತೆ ಅನ್ನೋದನ್ನು ನಾನು ತೋರಿಸ್ತೀನಿ. ಫ್ರೆಂಡ್ಸ್, ಇದು ಕುಚ್ಚೆಲ್ಲ ಕಟ್ಟಿ ಫೈನಲ್ ಆಗಿ ಈ ರೀತಿ ಕಾಣಿಸುತ್ತೆ. ನಾನು ಇದಕ್ಕೆ 157 ದಾರ ತಗೊಂಡಿದ್ದೀನಿ. ಫ್ರೆಂಡ್ಸ್, ತುಂಬ ಜನ ಸಿಂಪಲ್ ಡಿಸೈನ್ ಮಾಡಿ ತೋರಿಸಿ ಅಂತ ಹೇಳ್ತಾ ಇದ್ರಿ. ಸೊ ಅವ್ರಿಗೋಸ್ಕರ ಸಿಂಪಲ್ ಡಿಸೈನು ಕೆಲವೊಂದು ನಾನು ಮಾಡಿ ತೋರಿಸಿದ್ದೀನಿ. ಆದಷ್ಟು ಟ್ರೈ ಮಾಡಿ. ಸ್ಯಾರಿಗಳಿಗೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಫ್ರೆಂಡ್ಸ್, ನಾನು ಮಾಡಿರೋ ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೆಲ್ಲರಿಗೂ ಶೇರ್ ಮಾಡಿ. ಮತ್ತು ನಿಮ್ಮದೇನೇ ಸಜೆಷನ್ ಇದ್ದರೂ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.